ಪರಿಹಾರಗಳು. ನಿಮಗೆ ಹೆಚ್ಚಿಗೆ ಅವಕಾಶವಿದ್ದರೆ ಶನಿಗೆ 23 ಸಂಖ್ಯೆ ಬಹಳ ಶ್ರೇಷ್ಠವಾದದ್ದು. 23 ಅಂದರೆ 2 ಅಂದರೆ ಚಂದ್ರ, 3 ಅಂದರೆ ಗುರು ಅಥವಾ ತಂದೆ ತಾಯಿ ಅಂದರೆ ಬಹಳ ಪ್ರೀತಿ. ಹೀಗಾಗಿ ಈ 23 ಸಂಖ್ಯೆ ಬಹಳ ಶ್ರೇಷ್ಠವಾದದ್ದು. ನೀವು ಏನೇ ಮಾಡಿದರೂ 23 ಸಂಖ್ಯೆಯಲ್ಲಿ ಮಾಡೋದು ಒಳ್ಳೆಯದು. ಮೊದಲಿಗೆ ನಿಮಗೆ ಸಾಕಷ್ಟು ಸಮಯವಿದ್ದರೆ 2 kg 300 ಗ್ರಾಂ ಕರಿ ಎಳ್ಳನ್ನು ತೆಗೆದುಕೊಂಡು ಆ ಎಳ್ಳು ಖಾಲಿಯಾಗುವವರೆಗೂ ಒಂದು ಕಡೆ ಏಕಾಂತದಲ್ಲಿ ಕುಳಿತುಕೊಂಡು ಸ್ನಾನ ಸಂಧ್ಯಾವನ್ನೆಲ್ಲ ಮುಗಿಸಿಕೊಂಡ ನಂತರ 3 ಬೆರಳಿನಿಂದ ಹೆಬ್ಬೆಟ್ಟು, ಮಧ್ಯ ಬೆರಳು ಹಾಗೂ ಉಂಗುರ ಬೆರಳಿನಿಂದ ಆ ಎಳ್ಳು ತಗೋತಾ ಓಂ ಶಂ ಶನೀಶ್ವರಾಯ ನಮಃ, ಓಂ ಶಂ ಶನೀಶ್ವರಾಯ ನಮಃ, ಓಂ ಶಂ ಶನೀಶ್ವರಾಯ ನಮಃ, ಓಂ ಶಂ ಶನೀಶ್ವರಾಯ ನಮಃ ಒಂದು ಪಾತ್ರೆಯಿಂದ ಮತ್ತೊಂದು ಪಾತ್ರೆಗೆ ಆ ಎಳ್ಳು ಖಾಲಿಯಾಗುವವರೆಗೂ ಏಕಾಂತದಲ್ಲಿ ಕುಳಿತುಕೊಂಡು ಹಾಕ್ಕೋತಾ ಇದ್ದರೆ ನಿಮ್ಮದು ಯಾವುದೇ ಸಮಸ್ಯೆ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಮಾಡಿದರೆ ಪರಿಹಾರ ಸಿಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಎರಡನೇದಾಗಿ 230 ಗ್ರಾಂ ಕರಿ ಎಳ್ಳನ್ನು ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಎಲ್ಲ ಹರಳುಗಳನ್ನು ಚೆನ್ನಾಗಿ ಆರಿಸಿ ನೀವು ಏನು ಮಾಡಬೇಕಂತಂದರೆ ಚೆನ್ನಾಗಿ ಹುರಿದು ಅದಕ್ಕೆ ಬೆಲ್ಲವನ್ನು ಕೂಡಿಸಿ ಅದನ್ನು 3 ಪ್ರಣತಿಯನ್ನು ಮಾಡಿ ಅದಕ್ಕೆ 3 ಎಳೆಬತ್ತಿಯನ್ನು ಹಾಕಿ ಮೂರು ಎಲ್ಲವಕ್ಕೂ ಎಳ್ಳೆಣ್ಣೆಯನ್ನು ಹಾಕಿ ಅವನ್ನು ಶನೇಶ್ವರ ಗ್ರಹ ಇರತಕ್ಕಂಥ ಮೂರ್ತಿಯ ಮುಂದೆ ಅಥವಾ ಮಾರುತೇಶ್ವರ ದೇವಸ್ಥಾನದಲ್ಲಿ ದೇವರ ಮುಂದೆ ಆ 3 ಪ್ರಣತಿಯನ್ನು ದೀಪವನ್ನು ಪ್ರಜ್ವಲಿಸಿ ಅದರ ಮುಂದೆ ಕುಳಿತುಕೊಂಡು ನಿಮ್ಮ ಇಷ್ಟಾರ್ಥ ಏನಿದೆ ಆ ದೀಪ ಶಾಂತಿ ಆಗೋವರೆಗೂ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ನಿಮ್ಮ ಇಷ್ಟಾರ್ಥ ನೆರವೇರುವುದು. ಇನ್ನು ಮೂರನೇದಾಗಿ ಅದೇ ಥರ 3 ಎಳ್ಳುಂಡೆಯನ್ನು ಮಾಡಿ ಅದನ್ನು ನೀವು ಮದುವೆ ಆಗೋದಿದ್ದರೆ ಕಪ್ಪು ಅಥವಾ ಕಂದು ಆಕಳ ಅಂದರೆ ಬ್ರೌನ್ ಕಲರ್ ಆಕಳಿಗೆ ನೀವು ತಿನ್ನಿಸಿದರೆ ನಿಮಗೆ ಶೀಘ್ರ ವಿವಾಹ ಆಗುವುದು. ವಿವಾಹ ಆಗುವವರು ಬಿಳಿ ಆಕಳ ಬಿಟ್ಟು ಕಪ್ಪು ಅಥವಾ ಕಂದು ಆಕಳಿಗೆ ತಿನ್ನಿಸಬೇಕು. ಇನ್ನು ನಿಮ್ಮ ಆರೋಗ್ಯದಲ್ಲಿ ಅಥವಾ ಏನಾದರೂ ಕೆಲಸ ಆಗಬೇಕಾಗಿತ್ತಂದರೆ ಬಿಳಿ ಆಕಳಿಗೆ ತಿನ್ನಿಸಿದರೂ ಪರವಾಗಿಲ್ಲ. ಒಟ್ಟಿನ ಮೇಲೆ ಹಸುವಿಗೆ ತಿನ್ನಿಸೋದ್ರಿಂದ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತದೆ. ಇನ್ನು ಮೂರನೇದಾಗಿ ಏನು ಮಾಡಬೇಕಂದರೆ 230 ಗ್ರಾಮು ಕರಿ ಎಳ್ಳು, ಕಪ್ಪು ಬಟ್ಟೆ, ಎಲೆ ಅಡಿಕೆ, ತಾಂಬೂಲ, ದಕ್ಷಿಣೆ, ಅದರ ಜೊತೆಗೆ ಒಂದು ಬೆಲ್ಲ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಗಂಟು ಕಟ್ಟಿ ಸಾಧ್ಯವಾದರೆ 108 ಸಲ ಓಂ ಶಂ ಶನೀಶ್ವರಾಯ ನಮಃ, ಓಂ ಶಂ ಶನೀಶ್ವರಾಯ ನಮಃ ಅಂತ ಹೇಳಿ ಅದನ್ನು ಮಾರುತೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರಿಗೆ ಅಥವಾ ನವಗ್ರಹದಲ್ಲಿ ಇರ್ತಕ್ಕಂಥ ಶನೀಶ್ವರ ದೇವಸ್ಥಾನದ ಮುಂದೆ ಇರತಕ್ಕಂಥ ಅರ್ಚಕರಿಗೆ ದಾನ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ನಿಮ್ಮ ಪ್ರಾರ್ಥನೆಯನ್ನು ಹೇಳಿಕೊಂಡರೆ ಆವಾಗ ಕೂಡ ನಿಮ್ಮ ಪರಿಹಾರ ಸಿಗುವ ಸಂಭವ ಇರುತ್ತದೆ. ನಿಮಗೆ ಯಾವುದು ಅನುಕೂಲ ಆಗುತ್ತದೆ ಅದನ್ನು ಮಾಡಿ ಪರಿಹಾರ ಮಾತ್ರ ಆಗುವುದು ಶತಸಿದ್ಧ.